2028ರಲ್ಲಿ ಯಾರಿಗೆ ಸಿಗುತ್ತೆ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಎದುರು ಯಾರು ಅಭ್ಯರ್ಥಿ ಆಗ್ತಾರೆ? 2029 ತನಕ ಸಂಸದರಾಗಿರ್ತಾರೆ ಡಾಕ್ಟರ್ ಕೆ ಸುಧಾಕರ್. ಹಾಗಾದ್ರೆ ಅವ್ರ ವಿರುದ್ಧ ನಿಲ್ಲೋದು ಯಾರು? ಸುಧಾಕರ್ ಸಂಸದರಾಗಿಯೇ ಉಳಿದ್ರೆ ಯಾರಿಗೆ ಸಿಗುತ್ತೆ ಬಿಜೆಪಿಯ ಟಿಕೆಟ್? ಬಿಜೆಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ ಸ್ಥಳೀಯ ಮುಖಂಡರಾದಂತಹ ಸಂದೀಪ್ ರೆಡ್ಡಿ. ಸುಧಾಕರ್ಗೆ ಸ್ಪರ್ಧಿಸಿದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸಾ? ಆದರೆ ರಾಜ್ಯ ರಾಜಕಾರಣಕ್ಕೆ ಸುಧಾಕರ್ಗೆ ಎಲ್ಲಿಲ್ಲದ ಆಸೆ. ಅಸೆಂಬ್ಲಿ ಸ್ಪರ್ಧೆ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟು ಹೇಳ್ತಾ ಇರುವಂತಹ ಸುಧಾಕರ್ ಬರ್ತಾರಾ? ಸುಧಾಕರ್ ಮರಳಿ ತಮ್ಮ ಕ್ಷೇತ್ರಕ್ಕೆ? ಕಾದು ನೋಡಬೇಕಾಗಿದೆ. 2028ರಲ್ಲಿ ಯಾರಿಗೆ ಸಿಗುತ್ತೆ ಚಿಕ್ಕಬಳ್ಳಾಪುರದ ಟಿಕೆಟ್? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಎದುರು ಅಭ್ಯರ್ಥಿಯಾಗಿರೋರು ಯಾರು? 2029 ತನಕ MP ಆಗಿ ಸುಧಾಕರ್ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾದರೆ ಇಲ್ಲಿ MLA ಕ್ಯಾಂಡಿಡೇಟ್ ಆಗೋದು ಯಾರು? ಯಾರಿಗೆ ಸಿಗುತ್ತೆ ಆ ಟಿಕೆಟ್? ಅದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಬಟ್ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮುಖಂಡರು, ಸ್ಥಳೀಯ ಮುಖಂಡರು ಸಂದೀಪ್ ರೆಡ್ಡಿ. ಸುಧಾಕರ್ಗೆ ಸ್ಪರ್ಧಿಸಿದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸ್. ಅವ್ರೇನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸ್ ಅಂತ. ಆದರೆ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಾ ಸುಧಾಕರ್? ಅಸೆಂಬ್ಲಿ ಸ್ಪರ್ಧೆ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟು ಹೇಳ್ತಾ ಇರುವಂತಹ ಸುಧಾಕರ್ ಈಸ್ ರೈಟ್ ನೌ MP. ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಟಿಲ್ 2029 ತನಕ MP ಆಗಿ ಸುಧಾಕರ್ ಇರ್ತಾರೆ. ಹಾಗಾದರೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು? ಚಿಕ್ಕಬಳ್ಳಾಪುರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಯಾರು? ಒಂದು ವೇಳೆ ಏನಾದರೂ ಸುಧಾಕರ್ ನೋ ಅಂತ ಹೇಳಿದರೆ, ಅಂದರೆ MP ಸ್ಥಾನದಿಂದ ಮತ್ತೆ ರಾಜಕಾರಣಕ್ಕೆ ಧುಮುಕೋದಕ್ಕೆ ಇಲ್ಲ ಅಂತ ಏನಾದರೂ ಹೇಳಿದರೆ ಸಂದೀಪ್ ರೆಡ್ಡಿ ಅನ್ನುವಂತಹ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಬಹಳ ಜೋರಾಗಿ ಆ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದೋ ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನೂ ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದೋ ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನೂ ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಇದು ಉಭಯ ನಾಯಕರಾಗಿರುವಂತಹ ಸುಧಾಕರ್ ಮತ್ತು ವಿಶ್ವನಾಥ್ ಅವರ ಮಾತು. ಪ್ರಾಬಬಲಿ ಹೈಕಮಾಂಡಿನ ಹಿರಿಯ ನಾಯಕರು ಸ್ವಲ್ಪ ಕ್ಲಾಸ್ ತಗೊಂಡಂಗಿದೆ. ಯಾಕಂತಂದರೆ ರೀಸೆಂಟಾಗಿ ಕೆಂಪೇಗೌಡರ ಜಯಂತಿ ದಿನ ನಾನೊಂದು ಜಯಂತಿ ಮಾಡ್ತೀನಿ, ನಾನೊಂದು ಸಪರೇಟಾಗಿ ಜಯಂತಿ ಮಾಡ್ತೀನಿ ಅಂತ ಕಚ್ಚಾಡ್ಕೊಂಡವರು ಇವರಿಬ್ಬರು. ಆದರೆ ಈಗ ಇದೇ ಇಬ್ಬರು ನಾಯಕರು ನಾವು ಒಟ್ಟಾರೆಯಾಗಿ ಕೆಲಸ ಮಾಡ್ತೀವಿ, ಕೆಲ ಬಂದಂತಹ ಮಾತುಗಳು ಏನಿದೆ ಪರಸ್ಪರ ಮಾತುಗಳು, ಅವುಗಳನ್ನು ಹೊಟ್ಟೆಯಲ್ಲಿ ಹಾಕ್ಕೊಳ್ಬೇಕು, ಮುಂದೆ ಆ ಕ್ಷೇತ್ರದ ಗೆಲುವಿಗಾಗಿ ನಾವು ದುಡಿಬೇಕು, ಸಂಘಟನೆ ಮಾಡಬೇಕು, ಕೆಲಸ ಮಾಡಬೇಕು, ಚಿಕ್ಕಬಳ್ಳಾಪುರವನ್ನು ಮತ್ತೆ ನಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಹಂಬಲದಲ್ಲಿ, ಹಠದಲ್ಲಿ ಈ ಇಬ್ಬರು ನಾಯಕರಿದ್ದಾರೆ. ಗೊತ್ತಾಗುತ್ತೆ ವರ್ಕೌಟ್ ಆಗಿದೆ ಒಂದು ಸ್ವಲ್ಪ ಹೈಕಮಾಂಡಿನಿಂದ ಅಂತ. ಸೊ ಆ ಕಾರಣಕ್ಕೆ
ಈಗ ಇಬ್ಬರು ನಾಯಕರು ಕೈ ಜೋಡಿಸಿ ಮುಂಬರುವಂತಹ ಎಲೆಕ್ಷನ್ಸ್ಗೆ ಪ್ರದೀಪ್ ಈಶ್ವರ್ ಅವರನ್ನು ಸೋಲಿಸೋದಕ್ಕೆ ಯಾವ ರೀತಿಯಾಗಿ ಕೆಡ್ಡ ತೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದು ಚಿಕ್ಕಬಳ್ಳಾಪುರದ ಸ್ಟೋರಿ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 2028ರಲ್ಲಿ ಏನಾಗುತ್ತೆ? ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್. ಇನ್ನು ಬಿಜೆಪಿಯಿಂದ ಒಂದು ವೇಳೆ ಸಂಸದೀಯ ಸ್ಥಾನದಿಂದ ರಾಜಕಾರಣಕ್ಕೆ ಧುಮುಕಿದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅಂತಂದ್ರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಸುಧಾಕರ್. ಕಾಂಗ್ರೆಸ್ನಿಂದ ಪ್ರದೀಪ್ ಈಶ್ವರ್, ಭಾರತೀಯ ಜನತಾ ಪಾರ್ಟಿಯಿಂದ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರು ಅಭ್ಯರ್ಥಿಯಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸುಧಾಕರ್ ಅವರು ಏನಾದರೂ ನಿರಾಕರಣೆ ಮಾಡಿದರೆ, MP ಆಗಿನೇ ನಾನು ಇರ್ತೀನಿ ಅಂತ ಏನಾದರೂ ಹೇಳಿದರೆ, ಅಲ್ಲಿಯ ಸ್ಥಳೀಯ ನಾಯಕರಾದಂತಹ ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಪದೇ ಪದೇ ಪ್ರತಿಪಕ್ಷಗಳ ವಿರುದ್ಧ ಪ್ರದೀಪ್ ಈಶ್ವರ್ ಸಮರವನ್ನು ಸಾರ್ತಾ ಇದ್ದಾರೆ. ಬನ್ನಿ ನನ್ನ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿ ಅಂತ ತಾವೇ ಬೇರೆ ಪಕ್ಷದ ನಾಯಕರಿಗೆ ಟ್ರಿಕ್ ಮಾಡ್ತಾರೆ. ಯಾರೆದುರು ನಿಲ್ತಾರೋ ಎಲ್ರಿಗೂ ಕೂಡ ಸ್ಪರ್ಧೆಗೆ ಆಹ್ವಾನ ಅಂತ ಹೇಳ್ತಾ ಇದ್ದಾರೆ. ವಾಡಿಕೆಯಂತೆಯೇ ಡಾಕ್ಟರ್ ಸುಧಾಕರ್ಗೂ ಕೂಡ ನಿರಂತರ ಆಹ್ವಾನ. ಮಾಜಿ CMಗಳು, ಮಾಜಿ ಸಚಿವರು, ಮಾಜಿ ಕೇಂದ್ರ ಸಚಿವರು, ಹಿಂದೂ ನಾಯಕರು, ಸಂಸದರಿಗೂ ಕೂಡ ಪ್ರದೀಪ್ ಈಶ್ವರ್ ಅವರು ಇನ್ವಿಟೇಷನ್ ಕೊಡ್ತಿದ್ದಾರೆ ನನ್ನ ವಿರುದ್ಧ ಎಲೆಕ್ಷನ್ಗೆ ನಿಲ್ತಿ. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಯಾರು ಎಲೆಕ್ಷನ್ಗೆ ನಿಲ್ತಾರೆ? ಇಸ್ ಗೋಯಿಂಗ್ ಟು ಫೇಸ್ ಪ್ರದೀಪ್ ಈಶ್ವರ್ ಇನ್ 2028 ಎಲೆಕ್ಷನ್ಸ್. ಪದೇ ಪ್ರತಿಪಕ್ಷಗಳಿಗೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಈಶ್ವರ್ ಅವರು ಈಗ ಇನ್ವಿಟೇಷನ್ ಕೊಡ್ತಾರೆ. ಯಾರು ನನ್ನ ಎದುರು ನಿಲ್ತಾರೋ ನಿಲ್ಲಿ, ಎಲ್ರಿಗೂ ಇನ್ವಿಟೇಷನ್ ಇದೆ. ಇನ್ನು ಆ ವಾಡಿಕೆಯಂತೆ ಸುಧಾಕರ್ ಅವರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಬನ್ನಿ ನೀವು ಕೂಡ ನನ್ನ ಎಲೆಕ್ಷನ್ಗೆ ನಿಲ್ಲಿ ನನ್ನ ವಿರುದ್ಧ. ಮಾಜಿ CMಗಳು ಬರ್ತೀರಾ, ಮಾಜಿ ಸಚಿವರು ಬರ್ತೀರಾ, ಸಂಸದರು ಬರ್ತೀರಾ, ಹಿಂದೂ ನಾಯಕರು ಬರ್ತೀರಾ, ಯಾರು ಬರ್ತೀರಿ ಬನ್ನಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕರೀತಿದ್ದಾರೆ. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಯಾರು ನಿಲ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರದೀಪ್ ಈಶ್ವರ್ ಲಿಟ್ರಲಿ ಇನ್ವೈಟ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ. ಬನ್ನಿ ನನ್ನ ಎದುರು ಸ್ಪರ್ಧೆ ಮಾಡಿ ಅಂತ ಯಾರನ್ನು ಕರೀತಿದ್ದಾರೆ? ಈಗಿನ ಹಾಲಿ ಸಂಸದರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್. ಈ ಹಿಂದೆ ಸ್ಪರ್ಧೆ ಮಾಡಿದರು ಪ್ರದೀಪ್ ಈಶ್ವರ್ ಇವರ ಜೊತೆ. ಸುಧಾಕರ್ ಅವರನ್ನು ಕರಿತಾ ಇದ್ದಾರೆ, ಅವರೇ ಟ್ರಿಕ್ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಎಲ್ಲೋ ಒಂದು ಕಡೆ ನಾಯಕರನ್ನು. ಅದರಲ್ಲೂ ಪ್ರದೀಪ್ ಈಶ್ವರ್ ಅವರ ಮಾತು, ಆ ತೆಲುಗು ಸಿನಿಮಾದ ಪಂಚಿಂಗ್ ಡೈಲಾಗ್ಗಳು ಕೇಳಬೇಕಲ್ವ. ಇನ್ನು HD ಕುಮಾರಸ್ವಾಮಿ, ಮಾಜಿ CM ಆಗಿದ್ದವರು, ಪ್ರಸ್ತುತ ಕೇಂದ್ರ ಮಂತ್ರಿ ಆಗಿರೋರು HD ಕುಮಾರಸ್ವಾಮಿ ಅವರನ್ನು ಕೂಡ ನನ್ನ ಕ್ಷೇತ್ರಕ್ಕೆ ಬನ್ನಿ ಚಿಕ್ಕಬಳ್ಳಾಪುರಿಗೆ ಅಂತ ಕರೀತಿದ್ದಾರೆ. ಏನೋ ಕುಮಾರಸ್ವಾಮಿ ಅವರ ಮಗ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರಕ್ಕೆ ನನ್ನ ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಏನೋ ಪ್ರತಾಪ್ ಸಿಂಹ, ಮೈಸೂರು ಕೊಡಗಿನ ಮಾಜಿ ಸಂಸದ, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ಬಿಡ್ತಾ ಇಲ್ಲ ಪ್ರದೀಪ್ ಈಶ್ವರ್, ನೀವು ಬನ್ನಿ ಅಂತ. ಏನೋ ಮಾಜಿ ಸಚಿವರಾಗಿರುವಂತಹ ಬಸವನಗೌಡ ಯತ್ನಾಳ್ ಅವರನ್ನು ಹಿಂದೂ ನಾಯಕರು ರಾಜ್ಯದಲ್ಲಿ ಅವರನ್ನು ಕರೀತಾ ಇದ್ದಾರೆ. ಒಂದು ಕಡೆ ಕಳೆದ ಬಾರಿ ತಾವೇ ಯಾರನ್ನು ಸೋಲಿಸಿರಿದ್ರೋ ಸುಧಾಕರ್ ಅವರನ್ನು ಕರೀತಾ ಇದ್ದಾರೆ. ಹಿ ಈಸ್ ಅ ಪ್ರೆಸೆಂಟ್ MP. ಇನ್ನೊಂದು ಕಡೆ ನಿರಂತರವಾಗಿ ವಾಗ್ವಾದಗಳನ್ನು ಈ ಹಿಂದೆ ಮಾಡ್ಕೊಂಡು ಬಂದಂತಹ ಪ್ರತಾಪ್ ಸಿಂಹ ಅವರನ್ನು, ಒನ್ ಆಫ್ ದ MP ಅವ್ರನ್ನ ಕರೀತಿದ್ದಾರೆ. ಮೊನ್ನೆಯಷ್ಟೇ ಬಿಡದಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ದರು. ಈ ಕುಮಾರಸ್ವಾಮಿ ಅವರನ್ನು ಕರೀತಾ ಇದ್ದಾರೆ. ಇನ್ನು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕರೀತಾ ಇದ್ದಾರೆ. ಬರ್ತಾರೆ, ಯಾರು ಬರಬೇಕು ಸರಿಯಾದ ಟೈಮಲ್ಲಿ ಬರ್ತಾರೆ. ಬಂದ ಮೇಲೆ ಚಿಕ್ಕಬಳ್ಳಾಪುರದ ರಾಜಕಾರಣ ಎಲೆಕ್ಷನ್ಸ್ಗಳು 2028ರ ಎಲೆಕ್ಷನ್ಸ್ಗಳು ಎಷ್ಟು ರಂಗೇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಲ್ಲಿವರೆಗೂ ವಿ ಹ್ಯಾವ್ ಟು ಸ್ಟೇ ಟ್ಯೂನ್ಡ್.